ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತೊಂದು ಒಳ್ಳೆ ತಿಂಡಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಸೋಯಾ ಚಂಕ್ಸ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾಯಿದ್ದೀನಿ. ಇದು ಬೇಕಿರೋ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ತಾಯಿದ್ದೀನಿ ನೋಡಿ. ಇವಾಗ 2 ಈರುಳ್ಳಿ ಕಟ್ ಮಾಡಿದ್ದೀನಿ ನಾನು ಉದ್ದುದಕ್ಕೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಮನೇಲಿ ಪನ್ನೀರ್ ಇತ್ತು ಅಂತಂದು ಮೇನ್ ಇಂಗ್ರೀಡಿಯೆಂಟ್ಸ್ ಬಂದಿಲ್ಲಿ ಸೋಯಾ ಚಂಕ್ಸ್. ಇದು ನಾನು ಸಣ್ಣಗಿರೋ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ. ನೀವು ಇಲ್ಲಿ ದಪ್ಪದಾರು ಯೂಸ್ ಮಾಡೋದು, ಬಟ್ ಸಣ್ಣಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪನ್ನೀರ್ ಸ್ವಲ್ಪ ತಗೊಂಡಿದ್ದೀನಿ. ಪನ್ನೀರ್ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಮತ್ತು 2 ಟೊಮೊಟೊ ಕಟ್ ಮಾಡಿದ್ದೀನಿ. ಈ ಪಲಾವ್ಗೆ ಮಸಾಲ ಏನು ತಗೊಂಡಿದ್ದೀನಿ ನಾನು, ಸ್ವಲ್ಪ ತೆಂಗಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಅದಕ್ಕೆ. ಮತ್ತು ಇಲ್ಲಿ 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಇದು 20 ನಿಮಿಷಕ್ಕೆ ಮುಂಚೆನೇ ನಾವು ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ನೆನೆ ಹಾಕಿ ಇಡಬೇಕು ಅದನ್ನು. ಇವಾಗ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಿದ್ದಕ್ಕೆ. ಮತ್ತು ಒಗ್ಗರಣೆಗೆ ನಾವಿಲ್ಲಿ ಜೀರಿಗೆ, ಸೋಂಪು, ಸ್ವಲ್ಪ ಕಸೂರಿ ಮೇಥಿ ತಗೊಂಡಿದ್ದೀನಿ. ನಾನು ಫಸ್ಟ್ ಹೇಳ್ತಿದ್ದೀನಿ. ನಾನು ಸ್ಟೀಲ್ ಒಂದು ಕುಕ್ಕರ್ ತಗೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ತಳ ಕೂಡ ದಪ್ಪನಾಗಿದೆ, ಸಿಗುತ್ತೆ ಅನ್ನೋ ಭಯ ಇಲ್ಲ. ಸೂಪರಾಗಿದೆ ಕುಕ್ಕರು. ನಾನು ಬಂದು ಗ್ರೀನ್ ಶಿಫ್ಟ್ ಕಂಪ್ನಿ ತಗೊಂಡಿದ್ದೀನಿ. ಇದ್ರದ್ದು ಪ್ಲೇಟ್ ಬಂದು ಕೂಡ, ಕುಕ್ಕರ್ ಮುಚ್ಚಳ ಬಂದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಗ್ರೀನ್ ಶಿಫ್ಟ್ ತಗೊಂಡಿದ್ದೀನಿ, ಚೆನ್ನಾಗಿದೆ ಕುಕ್ಕರ್, ನನಗೆ ಇಷ್ಟ ಆಯಿತು. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ. ನೀವು ಮನೇಲಿ ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದು ಹಾಕೋಬೋದು. ಮತ್ತು ಒಗ್ಗರಣೆಗೆ ಜೀರಿಗೆ, ಸ್ವಲ್ಪ ಸೋಂಪು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ತಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಲ್ಲ, ಎಣ್ಣೆ ಕಾದೈತೋ ಇಲ್ವೋ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಚೆಕ್ ಮಾಡಿ, ಒಂದು ಸ್ವಲ್ಪ ಕಾದ್ಮೇಲೆ ನೀವು ಜೀರಿಗೆ ಮತ್ತು ಸೋಂಪು ಏನು ತಗೊಂಡಿದ್ದೀವಲ್ಲ ಇದನ್ನು ಒಗ್ಗರಣೆಗೆ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಟೈಮಲ್ಲಿ ಗ್ಯಾಸ್ನ ಸಿಮ್ ಮಾಡಿ ಇಟ್ಕೊಳ್ಳಿ. ಸಿಮ್ ಮಾಡಿದ್ರೆ ಯಾಕೆಂದರೆ ಹಾಕಿರೋಂಥ ಜೀರಿಗೆ, ಸೋಂಪು ಇದೆಯಲ್ಲ, ಇದು ಸಿಹಿಯಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರಾಗಿ. ಅದೇ ಜೋರಾಗಿ ನಾವು ಫ್ಲೇಮ್ ಇಟ್ಬಿಟ್ವಿ ಅನ್ಕೊಂಡ್ರಿ ಸೀದು ಬಿಡುತ್ತೆ. ಹಂಗಾಗಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇದಾದಮೇಲೆ ಕರಿಬೇವಿನ ಸೊಪ್ಪು ಇದೆಯಲ್ಲ, ಇದನ್ನು ಒಗ್ಗರಣೆಗೆ ಹಾಕ್ಬೇಕು ನಾವು. ಈ ಕರಿಬೇವಿನ ಸೊಪ್ಪು ಚಿಟಪಟ ಅಂತ ಸಿಡಿಬೇಕು, ಅದುವರೆಗೂ ಇದನ್ನು ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಯಿತು ಅಂದಾಗ ನಾವೇನು ಉದ್ದುದ್ದು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಈರುಳ್ಳಿ, ಆ ಈರುಳ್ಳಿನ ಈ ಒಗ್ಗರಣೆಗೆ ಹಾಕಬೇಕು. ಸ್ವಲ್ಪ ಹಿಂಗೆ ಬಿಡಿ ಬಿಡಿ ಮಾಡಿ ಹಾಕಿ. ಆವಾಗ ನೀಟಾಗಿ ಈರುಳ್ಳಿ ಏನಿದೆಯಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಉಂಡೆ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದೇ ನೀವು ಸ್ವಲ್ಪ ಹಿಂಗೆ ಕ್ರಷ್ ಮಾಡಿ ಹಾಕಿದ್ರೆ ಅಂದರೆ ಈರುಳ್ಳಿನ, ಅದು ಬಿಡಿ ಬಿಡಿ ಆಗಿ ನೀಟಾಗಿ ಅದನ್ನು ಫ್ರೈ ಆಗುತ್ತೆ. ಆವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ. ಈ ಫ್ರೈ ಮಾಡೋಕ್ಕೆ ನಾವೇನಪ್ಪ ಸ್ವಲ್ಪ ಇದನ್ನು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಬೇಕು ನಾವು ಇದಕ್ಕೆ. ಉಪ್ಪು ಹಾಕಿದ್ರೆ ಏನಪ್ಪ ಅಂದರೆ ಈರುಳ್ಳಿ ಬೇಗ ಬೇಯುತ್ತೆ, ಅದರ ರೆಡ್ಡಿಶ್ ಕಲರ್ ಕೂಡ ಬರುತ್ತೆ. ಮತ್ತು ನಮ್ಗೆ ಒಗ್ಗರಣೆಗೆ ಫಸ್ಟೇ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ನಾವು ಹಾಕೋಂಥ ಮಸಾಲೆಗೆಲ್ಲನೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಹಂಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ನಾವು ಅನ್ನಕ್ಕೆ ಟೇಸ್ಟ್ ತಕ್ಕನಾಗ ಉಪ್ಪು ಹಾಕಬೇಕಾಗತ್ತೆ. ಹಂಗಾಗಿ ನೋಡಿ, ಇವಾಗ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಾವಿವಾಗ. ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಒಂದು ಬಟ್ಲಲ್ಲಿ ನಾನು ನೀರು ತಗೊಂಡಿದ್ದೀನಿ. ಈ ನೀರು ಏನಕ್ಕಪ್ಪ ಅಂದರೆ ನಾವೇನು ಸೋಯಾ ಚಂಕ್ಸ್ ತಗೊಂಡಿದ್ದೀವಲ್ಲ, ಸೋಯಾ ಚಂಕ್ಸ್ನ ಅದನ್ನು ತೊಳೆಯೋಕ್ಕೋಸ್ಕರ ಒಂದು ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಬೇಕು ನಾವಿವಾಗ. ನಿಮ್ಗೆ ಹೆಂಗೆಪ್ಪ ಅಂತಂದರೆ ನಾವು ಹಾಕಿರೋಂಥ ಈರುಳ್ಳಿ ರೆಡ್ಡಿಶ್ ಕಲರ್ಗೆ ಕನ್ವರ್ಟ್ ಆಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ರೆಡ್ಡಿಶ್ ಆದಮೇಲೆ ಕೆಂಪು ಬಣ್ಣಕ್ಕೆ ತಿರುಗಿದ ಮೇಲೆ ನಾವೇನು ಟೊಮೊಟೊ 2 ಕಟ್ ಮಾಡಿಟ್ಟಿದ್ದೀವಲ್ಲ, ಆ ಟೊಮೊಟೊನೂ ಕೂಡ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಸೋಯಾ ಚಂಕ್ಸ್ಗೆ ಇಲ್ಲಿ ತೊಳ್ಕೊಂಬಿಟ್ಟು ಇದೇ ಟೈಮಲ್ಲಿ ಸೋಯಾ ಚಂಕ್ಸ್ ಕೂಡ ನಾವು ಇದಕ್ಕೆ ಹಾಕಬೇಕಾಗುತ್ತೆ. ಹಂಗಾಗಿ ಒಂದು ಬಟ್ಲಲ್ಲಿ ನೀರು ತಗೊಂಡು ಸೋಯಾ ಚಂಕ್ಸ್ನ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ತೊಳೆದು ಚೆನ್ನಾಗಿ ಒಂದು 2-3 ಸಲ ಕೈ ಆಡಿಸಿ ತೊಳೀರಿ. ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ. ಆ ರೀತಿ ತೊಳೆದ್ಬಿಟ್ಟು ನೀವು ಇದನ್ನು ನಾವೇನು ಒಗ್ಗರಣೆಗೆ ಹಾಕಿದ್ದೀವಲ್ಲ, ಟೊಮೊಟೊ ಹಾಕಿದ್ದೀವಿ, ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಅದರೊಳಗೆ ಇದನ್ನು ಹಾಕಬೇಕು. ಈ ಟೈಮಲ್ಲೂ ಕೂಡ ನೀವು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಸಿಹಿಯುತ್ತೆ ಅನ್ನೋದು, ತಳ ಹಿಡಿಯುತ್ತೆ ಅನ್ನೋ ಒಂದು ಸ್ವಲ್ಪ ಭಯ ಇರುತ್ತೆ. ಹಂಗಾಗಿ ಅದೊಂದು ಸ್ವಲ್ಪ ತಳ ಹಿಡಿತು ಅಂದರೆ ನಿಮಗೆ ಪೂರ್ತಿ ಪಲಾವ್ ಟೇಸ್ಟೇ ಕೆಟ್ಟೋಗುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಟುಬಿಟ್ಟು ಇದನ್ನೆಲ್ಲ ಹಾಕಿದ್ಮೇಲೆ ಫ್ಲೇಮ್ ಬೇಕಾದ್ರೆ ನೀವು ಜೋರು ಮಾಡ್ಕೊಳ್ಳಿ. ಅದುವರೆಗೂ ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿರಿ ಫ್ಲೇಮ್ನ. ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು. ನಾವು ಇದೆಲ್ಲ ಟೋಟಲ್ 3 ಐಟಮ್ಸ್ ಏನು ಹಾಕಿದ್ದೀವಿ ನಾವು, ಈರುಳ್ಳಿ, ಟೊಮೊಟೊ ಮತ್ತು ಸೋಯಾ ಚಂಕ್ಸ್ ಏನಿದೆಯಲ್ಲ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ರಿಚ್ ಆಫ್ ಪ್ರೋಟೀನ್ ಇದೆ. ಪ್ಲಸ್ ನಾನು ಇದರಲ್ಲಿ ಪನ್ನೀರ್ ಕೂಡ ಆ್ಯಡ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ನಾನು ಇಲ್ಲಿ ಸ್ವಲ್ಪ ಅಂದರೆ 1/4 ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇವಾಗ.
ಫಸ್ಟೇ ಹಾಕಿಲ್ಲ, ಸೋಯಾ ಚಂಕ್ಸ್ ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಯಾಕೆಂದರೆ ಆ ಸೋಯಾ ಚಂಕ್ಸ್ ಕೂಡ ಅರಿಶಿನ ಪುಡಿ ಕಲರ್ ಬರಲಿ ಅಂತಂದ್ಬಿಟ್ಟು ನಾನು ಇವಾಗ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಕಸೂರಿ ಮೇಥಿ ಇಟ್ಟಿರ್ತೀವಲ್ಲ, ಕಸೂರಿ ಮೇಥಿ ಇವಾಗ ಹಾಕ್ತೀವಿ ನಾನು ಒಗ್ಗರಣೆಗಿಲ್ಲಿ. ಯಾಕೆಂದರೆ ಫಸ್ಟೇ ಎಣ್ಣೆಲಿ ಹಾಕ್ಬಿಟ್ರೆ ಅದು ಫ್ಲೇವರ್ ಹೊರಟೋಗುತ್ತೆ ಮತ್ತು ಸೀದೋಗುತ್ತೆ ಅನ್ನೋ ಭಯ ನನಗೆ ಜಾಸ್ತಿ. ಹಂಗಾಗಿ ಈ ಟೈಮಲ್ಲಿ ನಾನು ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ತಗೊಂಡಿದ್ದೀನಿ ಕಸೂರಿ ಮೇಥಿ. ಸ್ಮೆಲ್ ಕೂಡ ನಿಮಗೆ ಆ ರೈಸ್ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನಾವು ಹಾಕಿದ್ವಿ ಅಂತಂದರೆ. ಹಂಗಾಗಿ ಕಸೂರಿ ಮೇಥಿ ಕೂಡ ಹಾಕಿ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಆಗಬೇಕಿಲ್ಲಿ. ಈಗ ಒಗ್ಗರಣೆ ಹಾಕಿದ್ಮೇಲೆ ನಾವು ಕಸೂರಿ ಮೇಥಿನೂ ಕೂಡ ನೀಟಾಗಿ ಅದರಲ್ಲಿ ಫ್ರೈ ಆಗಬೇಕು. ಇವಾಗ ನೋಡಿ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಎಣ್ಣೆ ಸ್ವಲ್ಪ ಬಿಟ್ಕೊಳುತ್ತೆ. ಎಣ್ಣೆ ಬಿಡೋವರೆಗೂ ನೀವು ಕೈ ಆಡಿಸ್ತಾನೆ ಇರಬೇಕು. ಪ್ರೋಟೀನ್ ರಿಚ್ ಫುಡ್ ಅಂದರೆ ಇದು ನಾವು ಮಾಡ್ಕೋಬೋದು. ಇವಾಗ ನಾನು ಏನು ಪೇಸ್ಟ್ ಮಾಡಿಟ್ಟಿದ್ದೀನಲ್ಲ ಮಸಾಲ, ಈ ಮಸಾಲಾನ ಇವಾಗ ಒಗ್ಗರಣೆಗೆ ಹಾಕೋಂಥ ಟೈಮ್ ಬಂದಿದೆ. ನೋಡಿ ಇನ್ನೊಂದು ಸ್ವಲ್ಪ ನಾನು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲ ರುಬ್ಬಿರೋಂಥ ಮಸಾಲಾನ ಈಗ ಇದ್ರೊಳಗೆ ಹಾಕ್ತಾಯಿದ್ದೀನಿ ನಾನು. ತೆಂಗಿನಕಾಯಿ ಹಾಕಿರೋದ್ರಿಂದ ಸಿಯುತ್ತೆ ಅನ್ನೋ ಭಯ ಇರುತ್ತೆ. ಬಟ್ ಈ ಕುಕ್ಕರಲ್ಲಿ ಅಷ್ಟೊಂದು ಬೇಗ ಸಿಯಲ್ಲ. ಆದರೂ ಸ್ವಲ್ಪ ನೋಡ್ಕೊಂಡು ನೀವು ಮಾಡಿದ್ರೆ ಉತ್ತಮ. ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಚೆನ್ನಾಗಿ ಅದು ಮಸಾಲಾನ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಾವೇನು ಇದೆಲ್ಲ ಹಾಕಿದ್ದೀವಲ್ಲ ಇಂಗ್ರೀಡಿಯೆಂಟ್ಸು, ಅದಕ್ಕೆಲ್ಲ ನೀಟಾಗಿ ಅದು ಮಸಾಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದರಲ್ಲಿ ಏನು ರುಬ್ಬಿಟ್ಟಿದ್ದೀರಲ್ಲ ಮಿಕ್ಸಿಯಲ್ಲಿ, ರುಬ್ಬಿರೋಂಥ ಮಸಾಲನೂ ಕೂಡ ಇದಕ್ಕೆ ಹಾಕ್ಬೇಕಾಗತ್ತೆ. ಇನ್ನೂ ಸ್ವಲ್ಪ ಮಿಕ್ಕಿರೋದು ಕೂಡ ಮಿಕ್ಸಿ ಜಾರಲ್ಲಿರೋಂಥದ್ದೆಲ್ಲ ನೀಟಾಗಿ ಅದನ್ನು ತಕ್ಕೊಂಡು ಇದರೊಳಗೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ಇವಾಗ ಆ ಜಾರ್ಗೆನೇ ನೀವು ಸ್ವಲ್ಪ ನೀರು ಹಾಕೋಬೇಕು. ಯಾಕೆಂದರೆ ಜಾರೊಳಗೆ ಆಲ್ರೆಡಿ ಮಸಾಲೆ ಇರುತ್ತಲ್ಲ, ಆ ಮಸಾಲೆ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ನಾನು ಜಾರೊಳಗೆ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಂತಂದರೆ 3 ಗ್ಲಾಸ್ ನೀರು ಹಾಕಬೇಕು. ಹಂಗಾಗಿ ನಾನು 3 ಗ್ಲಾಸ್ ವಾಟ್ರ್ ಎಷ್ಟು ಬೇಕೋ ಅಷ್ಟು ನಾನು ನೀರು ತಗೊಂಡಿದ್ದೀನಿ ಇಲ್ಲಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಬೇಕಾದ್ರೆ ಇವಾಗ ನೋಡಿ ಈ ಗ್ಲಾಸಲ್ಲಿ ನಾನು 3 ಗ್ಲಾಸ್ ನೀರು ಹಾಕ್ಬೇಕು. ಅಲ್ಲಿಗೆ ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀರೋ 1 ಗ್ಲಾಸ್ಗೆ 2 ಗ್ಲಾಸ್ ಲೆಕ್ಕ. ಹಾಗಾಗಿ ನಾನು 1.5 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ನಾನು 3 ಗ್ಲಾಸ್ ನೀರು ಹಾಕ್ತಿದ್ದೀನಿ. 3 ಗ್ಲಾಸಲ್ಲಿ ಇವಾಗ ತಗೊಂಡಿರೋ ಅಕ್ಕಿ ಸ್ವಲ್ಪ ಕಮ್ಮಿ ಉದುರು ಬೇಕು ಅಂತಂದರೆ ಇದು 2ನೇ ಗ್ಲಾಸ್ ಹಾಕ್ತಿರೋದು. 3ನೇ ಗ್ಲಾಸ್ ತುಂಬ ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಅರ್ಧಕ್ಕೆ ಮುಕ್ಕಾಲು ವಾಸಿ ನೀರು ಹಾಕಿದ್ರೆ ಸಾಕಾಗುತ್ತೆ 1.5 ಗ್ಲಾಸ್ಗೆ. ಯಾಕೆಂದರೆ ಅನ್ನ ಸ್ವಲ್ಪ ಉದುರಾಗಿ ಬರುತ್ತೆ. ಹಂಗಾಗಿ ಆಲ್ರೆಡಿ ನೆನೆಸಿರೋದ್ರಿಂದನೂ ಕೂಡ ನೀವು 3 ಗ್ಲಾಸ್ ಹಾಕಿದ್ರಿಂದ ಜಾಸ್ತಿ ಪೇಸ್ಟ್ ಆಗಿಬಿಡುತ್ತೆ ಅನ್ನ ಕುಕ್ಕರ್ ವಿಷಲ್ ಹೊಡ್ಸಿದಾಗ. ಹಂಗಾಗಿ ನೀವು 2.5 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ ಇಲ್ಲಿ. ಇಲ್ಲ ನೀವು ತಾಳ ಅಕ್ಕಿ ಯೂಸ್ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾವು ಯಾವ ರೀತಿ ಅಕ್ಕಿ ಯೂಸ್ ಮಾಡ್ತೀವಿ, ಎಷ್ಟು ನೀರು ಬೇಕಾಗುತ್ತೆ ಅಂತ. ಅಷ್ಟು ನೀರು ನೋಡ್ಬಿಟ್ಟು ನೀವು ಹಾಕೊಳ್ಳಿ. ಅಳತೆ ಪ್ರಕಾರ ಬಂದು 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಅನ್ನಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಅವಲೇ ಫಸ್ಟಿಗೆ ಸ್ವಲ್ಪ ಒಗ್ಗರಣೆ ಉಪ್ಪು ಹಾಕಿದ್ದೆ. ಇವಾಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದ್ಸಲ ಟೇಸ್ಟ್ ನೋಡಿ ನೀವು. ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಇಲ್ಲ ಹಾಕ್ಕೊಳ್ಳಿ ನೀವು. ಹಾಕಿದ್ಮೇಲೆ ಇವಾಗ ನಾನು ಕಟ್ ಮಾಡಿರೋಂಥ ಪನ್ನೀರನ್ನ ಇವಾಗ ಹಾಕ್ತಾಯಿದ್ದೀನಿ ನಾನು. ಅದು ನೀರು ಇವಾಗ ಮಳ್ಳಬೇಕು. ಹಂಗಾಗಿ ಇವಾಗ ನೀರು ಹಾಕ್ತಿದ್ದೀನಿ. ಆ ಮಸಾಲದಾಗೆ ಈ ಪನ್ನೀರು ಕೂಡ ಬಾಯ್ಲ್ ಆಗುತ್ತೆ. ಇವಾಗ ಹಾಕಿದ್ರೆ ಪನ್ನೀರು ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ನಿಮಗೆ ಯಾವುದಪ್ಪ ವಿಷಲ್ ಹೊಡಿಸ್ತೀವಿ ಏನು ಕರ್ಗೋಗುತ್ತೆ ಆ ಥರ ಏನಿರಲ್ಲ. ಪನ್ನೀರು ಗಟ್ಟಿ ಬರುತ್ತೆ ಮತ್ತು ಫ್ಲೇವರು ಕೂಡ ಚೆನ್ನಾಗಾಗುತ್ತೆ. ಪಲಾವ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಗೈಸ್. ನೀವು ಒಂದ್ಸರಿ ಮಾಡಿ ನೋಡಿ, ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ. ಇದೊಂಥರ ಹೊಸ ರೆಸಿಪಿ ಅನಿಸುತ್ತೆ, ಚೆನ್ನಾಗಿರುತ್ತೆ. ಇದು ನೀವು ಪಲಾವ್ ಅಂತಲೂ ಇರ್ಬೋದು ಅಥವಾ ಸೋಯಾ ಚಂಕ್ಸ್ ಬಿರಿಯಾನಿ ಅಂತನಾದ್ರೂ ಹೋಗ್ಬೋದು. ಅದು ಮೇಲುಗಡೆ ಸ್ವಲ್ಪ ಅದು ಕ್ಯಾಪ್ನ ಮುಚ್ಚಿಬಿಟ್ಟು ನೀರು ಮಳ್ಳಬೇಕು. ಮಳ್ಳುವಾಗ ಇದೇನು ಅಕ್ಕಿ ನೆನೆಸಿಟ್ಟಿರ್ತೀರಲ್ಲ ಇದನ್ನು ನೀಟಾಗಿ ಅದು ಕೈ ಆಡಿಸ್ಬಿಟ್ಟು ಆ ನೀರನ್ನ ಚೆಲ್ಬಿಡಿ. ನೀರು ಚೆಲ್ಲೋಷ್ಟೊತ್ತಿಗೆ ಇಲ್ಲಿ ನೀರು ಮಳ್ಳುತ್ತೆ. ನೀರು ಮಳ್ಳಿದ ಮೇಲೆ ಈ ಅಕ್ಕಿ ತೊಳೆದಿಟ್ಟಿರೋಂಥ ಅಕ್ಕಿನ ಈ ಕುಕ್ಕರ್ ಒಳಗೆ ಹಾಕ್ಬೇಕು ನೀವು. ಇವಾಗ ನೋಡಿ ಇವಾಗ ನೀರು ಮಳ್ಳುತ್ತೆ. ಈ ಥರ ಒಂದು ಕುದಿ ಬಂದ ಮೇಲೇ ನೀವು ಅಕ್ಕಿ ಹಾಕಬೇಕು. ಒಂದ್ಸಲ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿ ಬರುತ್ತೆ. ಇವಾಗ ನೀವು ಅಕ್ಕಿನ ಇದ್ರೊಳಗೆ ಹಾಕಿ
ನೋಡಿ ಕುದಿ ಬಂದಾದಮೇಲೆ ನೀವು ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ನೀರನ್ನ ಆ ಸೈಡಿಗೆ ಇಟ್ಬಿಟ್ಟು ಅಕ್ಕಿ ಚೆನ್ನಾಗಿ ನೀರು ಹೋಗ್ಬೇಕು ಅಕ್ಕಿ ಒಳಗೆ. ಇವಾಗ ಇದ್ರೊಳಗೆ ಅಕ್ಕಿನ ಹಾಕಿ ಚೆನ್ನಾಗಿ ಅದ್ರ ಜೊತೆ ನೀರು ಜೊತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎಲ್ಲ ನಿಮಗೆ ನೀಟಾಗಿ ಅದು ಮಿಕ್ಸ್ ಆಗಬೇಕು. ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ಉಪ್ಪು ಇದು ಆಲ್ರೆಡಿ ಹಾಕಿದ್ದೀವಿ. ನನಗೆ ತಿಳಿದ ಮಟ್ಟಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ಎಲ್ಲ ಹಾಕಿ ಇವಾಗ ಕುಕ್ಕರ್ ಲಿಡ್ ನಾವು ಮುಚ್ಚಬೇಕಾಗತ್ತೆ. ಹಿಂಗೆ ಸಣ್ಣ ಕುದೆ ಬರೋವರೆಗೂ ಒಂದು 2 ನಿಮಿಷ ವೆಯ್ಟ್ ಮಾಡಿ. ನೀರು ಬಿಸಿ ಆಗಿರೋದ್ರಿಂದ ನಿಮಗೆ ಬೇಗ ಕುದೆ ಬರುತ್ತೆ. ಕುದೆ ಬಂದಮೇಲೆ ಹಿಂಗೆ ಯಾವಾಗ ಕುದೆ ಬರುತ್ತೋ ಇವಾಗ ನೀವಿಲ್ಲಿ ಲಿಡ್ ಕ್ಲೋಸ್ ಮಾಡಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸಿ ಗೈಸ್. 2 ವಿಷಲ್ ಹೊಡಿಸಿದ್ರೆ ನಿಮಗೆ ಸೋಯಾ ಚಂಕ್ಸ್ ಪಲಾವ್ ರೆಡಿ ಆಗುತ್ತೆ. ಮುಂದೆ ತೋರಿಸ್ತೀನಿ. 2 ವಿಷಲ್ ಹೊಡಿಬೇಕು. ಇವಾಗ ಮುಚ್ಚಿದ್ದೀನಿ. 2 ವಿಷಲ್ ನೋಡಿ ಹೊಡಿತೀವಾಗ. ಇದನ್ನು ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಬಿಡಿ ಆರಕ್ಕೆ ಅಂತಂದ್ಬಿಟ್ಟು. ಸ್ಟೌವಿಂದ ಕೆಳಗಿಳಿಸಿ, ಯಾಕೆಂದರೆ ಮತ್ತು ಆ ಬಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಬಾಯ್ಲ್ ಆಗಿಬಿಡುತ್ತೆ. ಹಂಗಾಗಿ 2 ವಿಷಲ್ ಹೊಡೆದ್ಮೇಲೆ ಇದು ಸೈಡ್ ಮಾಡಿಬಿಟ್ಟು ಕೆಳಗಿಟ್ಬಿಡಿ ಇದನ್ನು ಕುಕ್ಕರ್ನ. ನಿಮ್ಗೆ ಜಾಸ್ತಿ ಫ್ಲೇಮ್ ಆಗೋಲ್ಲ. ಇಲ್ಲೊಂದು ನನಗೆ ಇನ್ನೊಂದು ಐಟಮ್ ತೋರಿಸ್ಬೇಕು ಅಂತ ಇಷ್ಟ ಆಯ್ತು, ಹಂಗಾಗಿ ವೀಡಿಯೋದ ನಾನು ಅಟ್ಯಾಚ್ ಮಾಡಿದ್ದೀನಿ. ನಾನೊಂದು ಕಬ್ಬಿಣದ ತವ ತಗೊಂಡಿದ್ದೀನಿ. ತವ ಮಾತ್ರ ತುಂಬ ಚೆನ್ನಾಗಿದೆ. ರೊಟ್ಟಿ ಮಾಡೋಕ್ಕೆ ಚಪಾತಿಗೆ ಎಲ್ಲ ಚೆನ್ನಾಗಿದೆ. ದಪ್ಪ ತಳ ತಗೊಂಡೆ. ನಮ್ಮ ಅತ್ತೆ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ಬಂದಿದ್ದರು, ಅವ್ರದ್ದು ತಗೊಂಡಿದ್ದೀನಿ. ನನಗೇನು ತುಂಬ ಇಷ್ಟ ಆಯಿತು. ತುಂಬ ವೆಯ್ಟು ಕೂಡ ಇದೆ. ದಪ್ಪ ಇರೋದ್ರಿಂದ ನಿಮಗೆ ಬೇಗ ರೊಟ್ಟಿ ಸಿಯಲ್ಲ, ಚೆನ್ನಾಗಿರುತ್ತೆ. ಈಗೆಲ್ಲ ನಾನ್ ಸ್ಟಿಕ್ ಯೂಸ್ ಮಾಡಿಬಿಡ್ರಿ ಅಂತ ಹೇಳ್ತಿದಾರಲ್ಲ, ಹಂಗಾಗಿ ನಾನು ಕಬ್ಬಿಣಕ್ಕೆ ಶಿಫ್ಟ್ ಆಗಿದ್ದೀನಿ. ನೀವು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಇವಾಗ ಕುಕ್ಕರ್ ವಿಷಲೆಲ್ಲ ಆರಿದ ಮೇಲೆ ಕುಕ್ಕರ್ನ ನಾನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ರೆ ಮಾತ್ರ ಸ್ಮೆಲ್ ಮಾತ್ರ ಗೈಸ್ ಘಮ 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 ಅಂತಿದೆ. ತುಂಬ ಚೆನ್ನಾಗಿರ್ತದೆ ಸ್ಮೆಲ್ಲು ಕೂಡ. ಆ ಸ್ಮೆಲ್ಲಿಗೆ ಒಂದು ಸ್ವಲ್ಪ ತಿನ್ನೋದು ಜಾಸ್ತಿನ ತಿಂತಾರೆ. ನೋಡಿ ನಮ್ಮ ಸೋಯಾ ಚಂಕ್ಸ್ ಪಲಾವ್ ಸೋಯಾ ಚಂಕ್ಸ್ ಬಿರಿಯಾನಿ ಯಾವ ರೀತಿ ರೆಡಿಯಾಗಿದೆ ಅಂತ. ಸೂಪರಾಗಿರುತ್ತೆ ಟೇಸ್ಟು. ನೀವೊಂದ್ಸರಿ ಟ್ರೈ ಮಾಡಿ ಗೈಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಮಾಡಿ. ಇನ್ನೂ ಇಂತಹ ಮತ್ತಷ್ಟು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಈಗ ಇದಕ್ಕೆ ಬಿಸಿ ಬಿಸಿ ಅನ್ನ ತಟ್ಟೆಗೆ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ನೀವು ಸಹ ಟ್ರೈ ಮಾಡಿ ನೋಡಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಲಾವಿಗೆ ಆ ಸ್ಮೆಲ್ಗೂ ಆ ತುಪ್ಪ ಸ್ಮೆಲ್ಗೂ ಭಾರಿ ಚೆನ್ನಾಗಿರುತ್ತೆ ಟೇಸ್ಟ್. ಮಕ್ಕಳು ಕೂಡ ಇಷ್ಟಪಡ್ತಾರೆ, ಹಸ್ಬೆಂಡು ಕೂಡ ಇಷ್ಟಪಡ್ತಾರೆ. ಪ್ರೋಟೀನ್ಗೂ ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.